ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಪ್ರೋ ಚಾನಲ್ಗೆ. ಈ ಒಂದು ನಾರ್ತ್ ಪ್ರೋ ನಿಮಗೆ ಬಿಜಾಪುರದಲ್ಲಿರುವಂತ ಒಂದು ಹಳೆಯ ಕೋಟನ್ನ ತೋರಿಸ್ತಾ ಇದ್ದೇನೆ. ಆ ಹಳೆ ಕೋಟೆ ಯಾವ್ದಪ್ಪ ಅಂದ್ರೆ ಅದೇ ಒಂದು ನೋಡ್ತಾ ಇರೋದು ಹಿಂದ್ಗಡೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಸರ್ ಮಹಲ್ ಸ್ನೇಹಿತರೆ. ಅಸರ್ ಮಹಲ್ ನೋಡ್ಬೋದು ಸ್ನೇಹಿತರೆ. ನೀವು ಅಸರ್ ಮಹಲ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಬಾಗಿಲನ್ನು ದಾಟಿ ಹೋಗ್ಬೇಕಾಗತ್ತೆ. ನೋಡೋಣ ಈ ಒಂದು ಬಾಗಿಲು ಯಾವ ರೀತಿ ಗಟ್ಟಿಮುಟ್ಟಾಗಿದೆ ಅಂತ ನೋಡೋಣ. ಈ ನೋಡಿ ಅಸರ್ ಮಹಲ್ ಎಂಟ್ರೆನ್ಸ್ ಗೇಟ್ ಗಳನ್ನ ನೋಡ್ತಾ ಇದ್ದೀರಿ. ಈ ಒಂದು ಸಾಗುವಾನಿ ಮರದಿಂದ ಆದಂತ ಬಾಗಿಲು ನೋಡ್ತಾ ಇದ್ದೀರಿ ಸ್ನೇಹಿತರೆ. ನೋಡಿ 400 ವರ್ಷಗಳಿಂದ ಗಟ್ಟಿಮುಟ್ಟಾಗಿ ನಿಂತ ಬಾಗಿಲು. ಸ್ಮಾರಕ ಇಲ್ಲಿ ಹಾಳಾಗಿ ಹೋಗಿದೆ, ಆದ್ರೆ ಬಾಗಿಲು ಮಾತ್ರ ಗಟ್ಟಿಮುಟ್ಟಾಗಿ ಉಳಿದಿದೆ ಸ್ನೇಹಿತರೆ. ನೋಡ್ಬೋದು ನೀವು. ನೋಡ್ಬೋದು ಸ್ನೇಹಿತರೆ. ಈಗ ನಾವು ಅಸರ್ ಮಹಲ್ನ ಮುಂದೆ ಇರುವಂತ ಕೊಳದ ಮೇಲೆ ಹೋಗ್ತಾ ಇದೀವಿ. ಈ ಒಂದು ಅಸರ್ ಮಹಲ್ನ ಗಮನಿಸಿದರೆ ಸ್ನೇಹಿತರೆ, ನೀವು ಏನ್ ಅನ್ಸುತ್ತೆ ಅಂದ್ರೆ ಇದನ್ನ 1646ರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರು ಹಾಲ್ ಆಫ್ ಜಸ್ಟಿಸ್ ಅಂದ್ರೆ ನ್ಯಾಯಾಲಯಕ್ಕಾಗಿ ಇದನ್ನ ಕಟ್ಟಡವನ್ನು ಆರಂಭ ಕಟ್ಟಿದ್ರು. ಆದ್ರೆ ಇದನ್ನ ಈ ಒಂದು ಇಲ್ಲಿ ಪ್ರವಾದಿಯರೇ ಸಂತರ ಗಡ್ಡದ ಮತ್ತು ಅವಶೇಷಗಳನ್ನು ಇಸಿದ ಕಾರಣಕ್ಕಾಗಿ ಇದನ್ನ ಅಸರ್ ಮಹಲ್ ಅಂತೂ ಬದಲಾವಣೆ ಮಾಡಲಾಯಿತು. ಅಸರ್ ಅಂದ್ರೆ ಏನಪ್ಪಾ ಅಂದ್ರೆ ಪವಿತ್ರವಾದ ಅವಶೇಷಗಳು ಅಂತ ಅರ್ಥ. ಮಹಲ್ ಅಂದ್ರೆ ನಿಮ್ಗೆ ಗೊತ್ತಿದ್ದಾಗೆ ಮಹಲ್ ಅಂತ ಅರ್ಥ ಅಷ್ಟೇ ಆಗುತ್ತೆ. ಈ ಒಂದು ಅವಶೇಷಗಳನ್ನು ಇಟ್ಟಂತ ಒಂದು ಮಹಲ್ಗೆ ನಾವು ಅಸರ್ ಮಹಲ್ ಅಂತ ಹೇಳ್ತೀವಿ. ಹಿಂದೆ ಇದು ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಮೊಹಮ್ಮದ್ ಆದಿಲ್ ಶಾ ಅವರ ಒಂದು ಕಾಲದಲ್ಲಿ. ತದನಂತರ ಒಂದು ಸೂಫಿ ಸಂತರ ಇತಿಹಾಸಕಾರರ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಅವಶೇಷಗಳನ್ನು ಇಲ್ಲಿ ಇರಿಸಲಾಗಿದೆ ಅಂತ ನಂಬಲಾಗುತ್ತೆ. ಆದರೆ ಮೊಹಮ್ಮದ್ ಪೈಗಂಬರ್ ಅವರ ಅವಶೇಷಗಳೇ ಅಂತ ಇದಕ್ಕೆ ಸಾಕ್ಷಿ ಸಮೇತಗಳನ್ನ ಇಲ್ಲಿ ನಾವು ಕೊಡಕ್ಕಾಗಲ್ಲ. ಆ ರೀತಿ ಒಂದು ಸ್ಟ್ರಕ್ಚರ್ನ ನೀವು ಇಲ್ಲಿ ಅಸರ್ ಮಹಲ್ ಮುಂದೆ ಗಮನಿಸ್ತಿದ್ದೀರಾ ಸ್ನೇಹಿತರೆ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರೋದಿಲ್ಲ, ಪ್ರವೇಶಾತಿ ಇರೋದಿಲ್ಲ. ಓನ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇರುತ್ತೆ. ಮತ್ತೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಏನಪ್ಪಾ ಮೇಲ್ಗಡೆ ಇದು 2 ಮಹಡಿಯ ಒಂದು ಮಹಲ್ ಆಗಿದೆ. ನೋಡ್ತಿರ್ಬೋದು, ನಿಮ್ಗೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಈ 2 ಮಹಲ್ನ ಕಟ್ಟಡ ಅಸರ್ ಮಹಲ್ ಅಲ್ಲಿ ಆಗಸ್ಟ್ ಮಂತಲ್ಲಿ ಓಪನಿಂಗ್ ಇರುತ್ತೆ. ಆ ಒಂದು ಆಗಸ್ಟ್ ಮಂತಲ್ಲಿ ಒಂದೇ ದಿನ ಮಾತ್ರ ಆ ಒಂದು ಮೇಲ್ಗಡೆ ಇರುವಂತ ಸೂಫಿ ಸಂತರ ಒಂದು ಅವಶೇಷಗಳನ್ನು ಮತ್ತು ಭಾವಚಿತ್ರಗಳನ್ನು, ಹಲವಾರು ಅವಶೇಷಗಳನ್ನು ಅಲ್ಲಿ ಆ ಒಂದು ಮಹಲ್ ಅಲ್ಲಿ ಇರುವಂತದನ್ನ ನೋಡ್ಬೋದು. ಆದ್ರೆ ಬೇರೆ ಯಾವುದೇ ಸಮಯದಲ್ಲಿ ಈ ಒಂದು ಮಹಲ್ ಅಲ್ಲಿ ಆ ಒಂದು ಅವಶೇಷಗಳನ್ನು ನೋಡಲು ಅವಕಾಶ ಇರೋದಿಲ್ಲ ಸ್ನೇಹಿತರೆ. ನೀವು ಯಾರಾದ್ರೂ ಬರೋಬರಾದ್ರೆ ಆಗಸ್ಟ್ ತಿಂಗಳಲ್ಲಿ ಓಪನಿಂಗ್ ಇರುತ್ತೆ. ಒಂದೇ ದಿನ ಇರುತ್ತಂತೆ. ಅದನ್ನ ಸುತ್ತಮುತ್ತಲ ಯಾರಾದ್ರೂ ಗೊತ್ತಿದ್ರೆ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ನಾನು ಕೇಳಿದೆ, ಅಲ್ಲಿ ಅಷ್ಟು ಅವರಿಗೂ ಮಾಹಿತಿ ಇಲ್ಲ, ಹೇಳ್ತಾ ಇಲ್ಲ ಸರಿಗೆ. ನೋಡಿ, ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಬರ್ಬೋದು. ಆದ್ರೆ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅನ್ನೋದೊಂದೇ ಸ್ವಲ್ಪ ಭಾಳ ಇದಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಸುತ್ತಮುತ್ತಲಿನ ಒಂದು ಪರಿಸ್ಥಿತಿ. ನಾವೆಲ್ಲ ಅದಕ್ಕೆಲ್ಲ ಅಡ್ಡ ಬೀರಕ್ಕಾಗಲ್ಲ. ಇದು ಕಾಲ ನಂತರದಲ್ಲಿ ಚೇಂಜ್ ಆಗ್ಬೋದು. ಆದಾಗ ಆ ಒಂದು ಮಹಿಳೆಯರಿಗೂ ಈ ಒಂದು ಅಸರ್ ಮಹಲಲ್ಲಿ ಅವಕಾಶ ಸಿಗ್ಬೋದು ಅಂತ ಹೇಳ್ತೀನಿ ನಾನು ಸಹ. ನೋಡೋಣ, ಈ ಒಂದು ಅಸರ್ ಮಹಲಲ್ಲಿ ಮುಂದೆ ಇರುವಂಥ ಕೆರೆ ಇದಕ್ಕೆ ದ್ವಿಗುಣವಾದಂಥ ಒಂದು ಸೌಂದರ್ಯ ನೀಡುತ್ತೆ. ಆದರೆ ಆ ಒಂದು ದ್ವಿಗುಣವಾದ ಸೌಂದರ್ಯ ನೀಡಬೇಕಾದ್ರೆ ಅದರಲ್ಲಿ ನೀರು ಇರಬೇಕಾಗತ್ತೆ. ಆ ಕೆರೆಯಲ್ಲಿ ಆ ಒಂದು ಹೊಂಡದಲ್ಲಿ ನೀರಿಲ್ಲ, ಆದ್ದರಿಂದ ಅದರ ಒಂದು ಪ್ರತಿಬಿಂಬ ಸಹ ಕಾಣಲ್ಲ. ನೋಡೋಣ, ಆ ಒಂದು ಪ್ರತಿಬಿಂಬ ಕಂಡ್ರೆ ನಿಮಗೂ ಸಹ ತೋರಿಸ್ತೀನಿ. ಕಾಣೋದು ಡೌಟು, ಕಾಣಿಸೋಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಅಸರ್ ಮಹಲ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇಲ್ಲಿ ಮಹಿಳೆಯರಿಗಿರುವಂಥ ಸ್ಥಾನಮಾನಗಳನ್ನು ನೀವು ಗಮನಿಸಿದ್ರೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಮುಂದೊಂದು ದಿನ ಮಹಿಳೆಯರಿಗೂ ಸಹ ಪ್ರವೇಶಾತಿ ಕೊಡಲಿ, ಆ ಒಂದು ಮಹಿಳೆಯರು ಸಹ ಈ ಒಂದು ಅಸರ್ ಮಹಲನ್ನು ನೋಡಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತೀನಿ. ನೋಡೋಣ ಸ್ನೇಹಿತರೆ, ಈಗ ಆ ಒಂದು ಅಸರ್ ಮಹಲ್ನ ಪ್ರತಿಬಿಂಬವನ್ನು ನೋಡೋಣ ಬನ್ನಿ. ನೀವು ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದೇ ಒಂದು ಅಸರ್ ಮಹಲ್ ಸ್ನೇಹಿತರೆ. ಇದು ಗಮನಿಸ್ಬೋದು ನೀವು. ಆ ಒಂದು ಮೇಲ್ಗಡೆ ಇರುವಂತ ಒಂದು ಅಂಗಣದಲ್ಲಿ ಆ ಒಂದು ಸಾಗುವಾನಿ ಕಟ್ಟಿಗೆ ಅಂತ ಬರುತ್ತಲ್ಲ ಸ್ನೇಹಿತರೆ, ಆ ಒಂದು ಸಾಗುವಾನಿ ಕಟ್ಟಿಗೆಗಳಿಂದ ಆ ಒಂದು ಕಂಬಗಳನ್ನು ಮಾಡಲಾಗಿದೆ. ಮೇಲ್ಗಡೆ ನೋಡ್ತಾ ಇರ್ಬೋದು, ಕಂದು ಮಿಶ್ರಿತ ಬಣ್ಣದಲ್ಲಿ ಕಾಣುತ್ತಿರುವಂತಹ ಕಟ್ಟಿಗೆಗಳನ್ನು ನೋಡ್ತಾ ಇದ್ರಲ್ಲ, ಅದು ಸಾಗುವಾನಿ ಕಟ್ಟಿಗೆಗಳಿಂದ ಮಾಡಿದಂತ ಒಂದು ಕಟ್ಟಡ. ಇದನ್ನ 1646ರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಾಣ ಮಾಡ್ತಾರೆ. ಇದು ಮೊದಲನೇದಾಗಿ
ಹಾಲ್ ಆಫ್ ಜಸ್ಟಿಸ್ ಅಂದರೆ ನ್ಯಾಯಾಲಯ. ಈ ಯಾವ ರೀತಿ ಈಗಿನ ಕಾಲದಲ್ಲಿ ಹೈಕೋರ್ಟ್, ಜಿಲ್ಲಾ ಕೋರ್ಟ್, ತಾಲೂಕು ಕೋರ್ಟ್ಗಳು ಯಾವ ರೀತಿ ಇರುತ್ತೆ ಆ ರೀತಿ ಒಂದು ಕೋರ್ಟ್ ಆಗಿ ಒಂದು ಅಸರ್ ಮಹಲ್ ಕಾರ್ಯನಿರ್ವಹಿಸ್ತಿತ್ತು. ತದನಂತರ ಒಂದು ಸೂಫಿ ಸಂತರ ಆಗಿರ್ಬೋದು ಅಥವಾ ಇತಿಹಾಸಕಾರರ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು, ಅವರ ಒಂದು ಗಡ್ಡ ಮತ್ತು ಇತರೆ ಅವಶೇಷಗಳನ್ನು ಇರಿಸಿದ ಕಾರಣ ಇದಕ್ಕೆ ಅಸರ್ ಮಹಲ್ ಅನ್ನೋ ಹೆಸರು ಬಂತು. ಅಸರ್ ಅಂದರೆ ಪವಿತ್ರವಾದ ಅವಶೇಷಗಳಂತ ಅರ್ಥ ಸ್ನೇಹಿತರೆ. ನೋಡ್ಬೋದು ನೀವು. ನೋಡ್ಬೋದು ಸ್ನೇಹಿತರೆ, ಈಗ ನಾವು ಅಸರ್ ಮಹಲ್ನ ಮುಂದ್ಗಡೆ ಇದ್ದೀವಿ. ಈ ಒಂದು ಅಸರ್ ಮಹಲಲ್ಲಿ ಆಗಸ್ಟ್ 22ಗೆ ಓಪನ್ ಇರುತ್ತೆ ಅಂತ. ಅದು 5 days. ಆಗಸ್ಟ್ 22ಗೆ ಯಾರಾದರೂ ಬಂದು ನೋಡೋರು ನೋಡ್ಕೊಂಡು ಹೋಗ್ಬೋದು. ಆದರೆ ಒಂದೇ ಏನಪ್ಪ ಅಂದರೆ ಮಹಿಳೆಯರಿಗೆ ಅವಕಾಶ ಇಲ್ಲ. ಅದೊಂದೇ ದೊಡ್ಡ ಒಂದು ಪ್ರಾಬ್ಲಮ್ ಇಲ್ಲಿ. ಮುಂದೆ ಮೊದಲಿದ್ದಾನೂ ಇಲ್ಲ ಅಂತೆ, ಈಗೀಗೆಲ್ಲ ಮೊದಲಿದ್ದಾನು ಇದರೊಳಗೆ ಅವಕಾಶ ಇಲ್ಲ ಅಂತೆ ಮಹಿಳೆಯರಿಗೆ. ಒಂದೊಂದು ನೀತಿ ನಿಯಮಗಳಿರುತ್ತೆ, ಅದನ್ನು ಪಾಲನೆ ಮಾಡಬೇಕಾಗತ್ತೆ. ನಾವು ಅದೇ ಆಗ್ಬೇಕು ಇದೇ ಆಗ್ಬೇಕಂತ ಹೇಳಕ್ ಬರಲ್ಲ. ಈ ರೀತಿ ಒಂದು ಅಸರ್ ಮಹಲ್ ಕಾಣುತ್ತಾ ನೋಡ್ರಪ್ಪ. ಬಂದು ನೋಡ್ಕೊಂಡು ಹೋಗ್ರಿ. ಯಾರು ಯಾರು ಬರ್ತಾರ ಬಂದ್ರೆ ನನ್ನಂತ ಒಬ್ಬನೇ ಬರ್ಬೇಕಲ್ಲ. ಹೆಂಡ್ರು ಮಕ್ಕಳು ಕರ್ಕೊಂಡ್ ಬರ್ತಂದ್ರೆ ಅವ್ರನ್ನ ಒಳಗಿಲ್ಲ, ನೀವಷ್ಟೇ ಒಳಗಂದ್ರೆ ಮತ್ತೆ ಹೆಂಡ್ತಿ ಒಬ್ಬೊಬ್ಬರ ಹತ್ರ ಬರೋಕ್ಕಾಗಲ್ಲ. ಇಲ್ಲಿ ಅವನು ಯಾರಾದರೂ ನಮ್ಮಂಗ ಸೋಲೋ ಟ್ರಾವೆಲ್ ಇದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನಿಮಗೂ ಕೂಡ ತೋರಿಸ್ಬೋದು. ಅದಕ್ಕೆ ನಾನು ತೋರ್ಸಕತ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನೀವು ಯಾರಾದರೂ ನೋಡಿಲ್ಲ ಅಂದರೆ ಇದೇ ಒಂದು ನನ್ನ ವಿಡಿಯೋ ಮುಖಾಂತರ ಅಸರ್ ಮಹಲ್ ನೋಡ್ಕೊಂಬಿಡಿ. ಓಕೆ, ಅದ್ರ ಮುಂದೆ ಒಂದು ಭವ್ಯವಾದಂಥ ಪಾರ್ಕ್ ಇದೆ. ಆ ಪಾರ್ಕ್ನಲ್ಲಿ ಕುಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ನೀವು ಒಳಗಡೆ ಅಂದರೆ ಆಗಸ್ಟ್ ಮಂತಲ್ಲಿ ಬಂದಷ್ಟೇ ನೋಡಬೇಕಾಗತ್ತೆ. ಬೇರೆ ಮಂತಲ್ಲಿ ನೀವು ಬಂದರೆ ಏನು ನೋಡೋಕ್ಕಾಗಲ್ಲ. ಅದು ಪುರುಷರೇ ಆಗಿರ್ಬೋದು, ಮಹಿಳೆಯರೇ ಆಗಿರ್ಬೋದು. ಬೇರೆ ಮಂತಲ್ಲಿ ಬಂದರೆ ಈ ಒಂದು ಪಾರ್ಕಲ್ಲಿ ಕುಂತು ಸುತ್ತಮುತ್ತ ಏನೋ ಒಂದು ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಬಿಜಾಪುರದವರಿಗೆ ಒಂದು ಪಿಕ್ನಿಕ್ ಟೈಪ್ ಥರ ಇದು. ಪಿಕ್ನಿಕ್ ಸ್ಪಾಟ್ ಅಂದರೆ ಅಸರ್ ಮಹಲ್ ನೋಡ್ರಿ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ ನೀವು. ಈ ಒಂದು ಅಸರ್ ಮಹಲಲ್ಲಿ ಏನು ಗಮನಿಸ್ತಿದ್ದೀರಲ್ಲ, ಈ ಹೊರಗಡೆ ನಿಮಗೆ ಒಂದು 4 ರಿಂದ 5 ಕಂಬಗಳು ಕಾಣುತ್ತೆ ಅಲ್ಲ. ಪ್ರೆಸೆಂಟಾಗಿ 4 ಕಾಣುತ್ತೆ. ಗೋಡೆಲು ಕಡೆ ಗೋಡೆಯಲ್ಲಿ 6 ಈ ಕಟ್ಟಿಗೆಗಳು ಸಾಗುವಾನಿ ಒಂದು ಮರದಿಂದ ಆದಂಥ ಕಟ್ಟಿಗೆಗಳು. ಆದ್ದರಿಂದ ಇನ್ನೂವರೆಗಾದರೂ ಈ ಹುಳ ಹಿಡಿಯೋದಾಗಿರ್ಬೋದು ಏನೂ ಆಗಿಲ್ಲ ಸ್ನೇಹಿತರೆ. ಇಷ್ಟು ವರ್ಷಗಳ ಕಾಲ 1646 ಅಂದರೆ ಏನಿಲ್ಲ ಅಂದರೆ ಸುಮಾರು 400-500 ವರ್ಷಗಳ ಹಳೆಯ ಒಂದು ಕಟ್ಟಡ ಇನ್ನೂ ಆದರೂ ಗಟ್ಟಿಯಾಗಿ ನಿಂತಿದೆ ನೋಡ್ತಿರ್ಬೋದು ಸ್ನೇಹಿತರೆ. ಅವತ್ತು ಮರಗಳ ಸಿಮೆಂಟಿನ ಒಂದು ಗೋಡೆ ಸಹ ಕಾಣ್ಬೋದು. ನೋಡ್ಬೋದು ಅಲ್ಲಿ ಮಹಿಳೆಯರು ಬಂದರು ಹೊರಗಡೆ ನೋಡ್ಕೊಂಡು ಹೋಗ್ತಾವ್ರೆ. ಆ ರೀತಿ ಒಂದು ಸನ್ನಿವೇಶ ಈ ಒಂದು ಅಸರ್ ಮಹಲಲ್ಲಿ ಇದೆ ಸ್ನೇಹಿತರೆ. ಸಾಗುವಾನಿ ಮರದ ಒಂದು ಕಟ್ಟಡವಾಗಿದೆ ಈ ಒಂದು ಅಸರ್ ಮಹಲ್ ಸ್ನೇಹಿತರೆ. ಇದು ಹೊರಗಡೆ ಸಹ ಕಾಣ್ಬೋದು. ಹೊರಗಡೆ ಇದೆ ಕಟ್ಟಿಗೆ. ಆ ಒಂದು ಕಟ್ಟಿಗೆ ಸಹ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಈ ಒಂದು ಅಸರ್ ಮಹಲ್ನ ಭವ್ಯವಾದ ಸ್ಮಾರಕ ನೋಡ್ತಿದ್ದೀರಿ ನೀವು. ಈ ಒಂದು ಭವ್ಯವಾದ ಸ್ಮಾರಕ ನೋಡಬೇಕಾದ್ರೆ ಸ್ನೇಹಿತರೆ ನೀವು ಬಿಜಾಪುರಕ್ಕೆ ಬರಬೇಕಾಗತ್ತೆ. ಬಿಜಾಪುರ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ, ವಿಜಯದ ನಾಡು ವಿಜಯಪುರ. ಇದಕ್ಕೆ ಸಮಟೈಮ್ ಬಿಜಾಪುರನ ಅಂತಾರೆ, ಆದರೆ ಅದರ ಒಂದು ಮೂಲ ಹೆಸರು ವಿಜಯಪುರ ಅಂತಲೇ ಇಟ್ಟವ್ರೆ. ಇದಕ್ಕೆ ಕಾಮನ್ ಆಗಿ 2 ಹೆಸರು ಕರೀತಾರೆ. ಬಿಜಾಪುರ ಅಂತಲೂ ಕರೀತಾರೆ, ವಿಜಯಪುರ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ನೋಡ್ಬೋದು ಆ ರೀತಿ ಒಂದು ಭವ್ಯವಾದ ಒಂದು ಸ್ಮಾರಕ. ಅದಕ್ಕೆ ಆ ಒಂದು ಸ್ಮಾರಕನ ನೀವು ಯಾವಾಗಾದರೂ ವಿಜಯಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊರಗಡೆಯಿಂದನೂ ಕಾಣುತ್ತೆ. ಈಗ ಸ್ವಲ್ಪ ಕೊಳದಲ್ಲಿ ಇದರ ಒಂದು ಸೌಂದರ್ಯತೆಯನ್ನು ಹೆಚ್ಚಿಸುವಂಥ ಕೊಳದಲ್ಲಿ ನೀರು ಇಲ್ಲ ಸ್ನೇಹಿತರೆ. ಕ್ಲೀನಿಂಗ್ ಮಾಡುವ ಒಂದು ಅಂಶದಿಂದ ಕ್ಲೀನ್ ಮಾಡೋವೆಲ್ಲ ಹೊರಗಡೆ ಹೊಡೆದವ್ರೆ. ಮತ್ತೆ ತುಂಬಿಸಿದ ತಕ್ಷಣ ಅದ್ಭುತವಾಗಿ ಒಂದು ಅಸರ್ ಮಹಲ್ನ ಭವ್ಯವಾದ ಸ್ಮಾರಕ ನೀವು ನೋಡ್ಬೋದು. ನಾನು ಅದೇ ಒಂದು ಪ್ರತಿಬಿಂಬ ಕಾಣುತ್ತೆ ಅಂತ ಬಂದಿದ್ದೆ. ಆ ಪ್ರತಿಬಿಂಬ ನನಗೆ ಮಿಸ್ ಆಯಿತು. ನನಗೆ ಮಿಸ್ ಆದ್ದರಿಂದ ನನ್ನ ಈ ಒಂದು ವಿಡಿಯೋ ನೋಡ್ತಿರುವಂಥ ನಿಮ್ಮೆಲ್ಲರಿಗೂ ಮಿಸ್ ಆಗ್ತಾ ಇದೆ ಅಂತ ಹೇಳೋಕ್ಕೆ ಕ್ಷಮೆ ಯಾಚಿಸುತ್ತೇನೆ ಸ್ನೇಹಿತರೆ. ನೋಡೋಣ. ನೋಡ್ಬೋದು ಸ್ನೇಹಿತರೆ ನೀವು ಒಂದು ಅಸರ್ ಮಹಲಲ್ಲಿ ಈ ಒಂದು ಕಂಬಗಳನ್ನು ನೋಡ್ತೀರಲ್ಲ ಸ್ನೇಹಿತರೆ. ಆ ಕಂಬಗಳು ಸಾಗುವಾನಿ ಮರದ ಕಟ್ಟಿಗೆಗಳಿಂದ ನಿರ್ಮಾಣವಾದಂಥ ಕಂಬಗಳು. ಆ ಒಂದು ಸಾಗುವಾನಿ ಮರದ ಅಳೆದುಳಿದ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಇನ್ನೂ ಇಷ್ಟು ವರ್ಷಗಳ ಕಾಲ ಆದರೂ ಈ ಒಂದು ಮರದ ತುಂಡುಗಳು ತುಣುಕ್ ಪಿಣಿಕ್ ಅಂದಿಲ್ಲ ಸ್ನೇಹಿತರೆ. ತುಣುಕ್ ಪಿಣಿಕ್ ಅಂದರೆ ಹುಳನೂ ಹಿಡಿದಿಲ್ಲ. ನೋಡಿ ಇನ್ನೂ ಯಾವ ರೀತಿ ಗಟ್ಟಿ ಮೂಟಾಗಿ ಇದ್ದಾವೆ ಸ್ನೇಹಿತರೆ. ಇನ್ನೂ ಒಂದು
ಮನೆನೇ ಕಟ್ಬೋದು, ಇನ್ನೂ ಒಂದು ಹಸಿರು ಮಹಲನ್ನೇ ಕಟ್ಬೋದು. ಆ ರೀತಿ ಗಟ್ಟಿಯಾಗಿದೆ ಸ್ನೇಹಿತರೆ. ಮಳೆಗೆ, ಚಳಿಗೆ, ಬಿಸಿಲಿಗೆ ಅಗ್ಗದೆ ಕುಗ್ಗದೆ ಗಟ್ಟಿಮುಟ್ಟಾಗಿ ಬಿದ್ದಿರುವಂಥ ಈ ಒಂದು ಸಾಗವಾನಿ ಮರದ ಮಹತ್ವವನ್ನು ನೀವು ಈ ಒಂದು ಹಸರ್ ಮಹಲ್ನ ಮಹತ್ವದಲ್ಲಿ ಕಾಣಬಹುದು ಸ್ನೇಹಿತರೆ, ಕಾಣಬಹುದು. ಈ ಸಾಗವಾನಿ ಮರ ಎಷ್ಟು ಗಟ್ಟಿಮುಟ್ಟು ಅಂದರೆ ಅಷ್ಟು ಗಟ್ಟಿಮುಟ್ಟಾಗಿದೆ ಸ್ನೇಹಿತರೆ. ನೋಡಿ, 400-500 ವರ್ಷಗಳಾದರೂ ಇನ್ನೂ ಗಟ್ಟಿಮುಟ್ಟಾದಂಥ ಕಟ್ಟಡ. ಈ ಒಂದು ಕಟ್ಟಡಕ್ಕೂ ಹುಳಗಳಿಗೂ ಆಗಿ ಬರಲ್ಲ ಅನಿಸುತ್ತೆ. ಹುಳಗಳು ಇದನ್ನ ತುಣುಕು ಪಿಣುಕು ಮಿಟ್ಟಿಲ್ಲ, ಇದನ್ನ ಟಚ್ ಸಹ ಮಾಡಿಲ್ಲ. ಆ ರೀತಿ ಒಂದು ನೋಡಿ, ಇಲ್ಲಾದ್ರೂ ಹುಳ ತಿಂದಿದ್ದಾದ್ರೆ ಕಾಣುತ್ತಾ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಕೊರೆದಂತ ಸಾಗವಾನಿ ಮರದ ಅವಶೇಷವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ನೀವು ಒಂದೇ ಒಂದು ಮರದ ತುಂಡಿಂದ ಅಂತಂತ ದೊಡ್ಡ ದೊಡ್ಡ ಒಂದು ಪಿಲ್ಲರ್ಗಳನ್ನ ಹಸರ್ ಮಹಲಲ್ಲಿ ಗಮನಿಸ್ತೀರಾ. ಆ ಒಂದು ಮುಂದ್ಗಡೆ ಈ ರೀತಿ ಒಂದು ಓಲ್ಡ್ ಸ್ಮಾರಕ ಸಹ ಕಾಣುತ್ತೆ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ, ನೀವು ಈ ಒಂದು ಹಸರ್ ಮಹಲ್ನಲ್ಲಿರುವಂತ ಒಂದು ಭವ್ಯ ಸ್ಮಾರಕವನ್ನು ನೋಡ್ತಾ ಇದ್ದೀವಿ. ಒಂದು ಕಟ್ಟಡ ಸ್ಮಾರಕ ಅಂತಾನೆ ಹೇಳ್ಬೋದು. ಈಗ ನೋಡಿ ಯಾವ ರೀತಿ ಆಗಿದೆ, ಗ್ಯಾರ್ಬೇಜ್ ಆಗಿ ಹೋಗೋದೆ. ಈಗ ಆಗಿನ ಕಾಲದಲ್ಲಿ ನ್ಯಾಯ ನೀತಿಗಳು ಪ್ರಕಟಣೆ ಆಗ್ತಿದ್ದಂಥ ಸ್ಥಳ ಈಗ ಪಬ್ಜಿ ಆಡೋಕೆ ಆಗಿದೆ, ಪಿಕ್ನಿಕ್ ಮಾಡೋಕೆ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಹಸರ್ ಮಹಲ್ ಬಂದಂಥ ಸಂದರ್ಭದಲ್ಲಿ ನಮಗೆ ಒಂದು ಪುಟಾಣಿ ಗ್ಯಾಂಗ್ ಸಿಕ್ಕಿದೆ. ಅವರು ಇಲ್ಲೇ ಆಡಿ ಬೆಳೆದಂಥ ಸ್ನೇಹಿತರು. ಇಲ್ಲಿ ನೋಡ್ಬೋದು, ಈ ಹಸರ್ ಮಹಲ್ನ ಒಂದು ಗ್ರೌಂಡಲ್ಲೇ ಇವರು ದಿನಲ್ಲಿ ಆಟ ಆಡ್ತಾರೆ. ಯಾಕಂದ್ರೆ ಸುತ್ತಮುತ್ತನೇ ಅವ್ರ ಮನೆಗಳಿವೆ. ನೋಡೋಣ ಚಿಲ್ಡ್ರನ್ ಗಾಯ್ಸ್, ಏನ್ ಹೇಳ್ತೀರಾ ನೀವು? ಇನ್ನೊಂದ್ಸರಿ ನೀವು ಹೇಳಿದ ಮೇಲೆ ಜನರು ಖಂಡಿತವಾಗಿ ಮಾಡೇ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇವ್ರು ಹೇಳಿದ ಸಲಗೆ ಪುಟಾಣಿ ಗ್ಯಾಂಗ್ ಹೇಳವ್ರೆ. ಅವ್ರ ಸಲಗಾದ್ರೂ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಬೆಲ್ ಬಟನ್ ಹೊಡಲೇಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಜಯಪುರದ ಸೀರೀಸ್ ಜೊತೆಗೆ ಸಿಗೋಣ ಅಂತ ಹೇಳೋಣ. ನಾನು ನಿಮ್ಮ ನಾರ್ತ್ ಪ್ರೋ ಮಾಡುವ ಮತ್ತೊಮ್ಮೆ ನಮಸ್ಕಾರಗಳು.